ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ನಾಳೆ ಸಾಯಂಕಾಲ ರಾಷ್ಟ್ರಪತಿ ಭವನದಲ್ಲಿ 7 ಗಂಟೆ 15 ನಿಮಿಷಕ್ಕೆ ಸಮಾರಂಭ ನಿಗದಿಯಾಗಿದೆ. ಇದಕ್ಕೋಸ್ಕರ ಎಲ್ಲ ರೀತಿಯ ಭರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಾಳೆ ಮುಖ್ಯ ಪ್ರಧಾನಮಂತ್ರಿಯ ಜೊತೆಯಲ್ಲಿ ಎಷ್ಟು ಜನ ಮಂತ್ರಿಗಿರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಾಳೆ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾದರೆ ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಜೊತೆಗೆ ಒಂದೇ ಹಂತದಲ್ಲಿ ಆಗುತ್ತಾ ಕ್ಯಾಬಿನೆಟ್ ರಚನೆ? ಇದು ಪ್ರತಿಪಕ್ಷದವರಿಗೆ ಕೊಡಬೇಕಾದ ಉತ್ತರ ಕೂಡ ಹೌದು. ಮೈತ್ರಿ ಪಕ್ಷಗಳ ಒತ್ತಡ, 2 ಹಂತದಲ್ಲಿ ಸಚಿವ ಸಂಪುಟ ರಚನೆಗೆ ಪ್ಲಾನ್ ಮಾಡಿದರ ತೀವ್ರ ಕುತೂಹಲ ಮೂಡಿಸಿದೆ ಸಚಿವ ಸಂಪುಟ ರಚನೆಯ ಕಸರತ್ತು. ಯಾಕೆಂದರೆ ಇನ್ನೂ ಕೂಡ ಮಾತುಕತೆ ಸರಿಯಾಗಿ ನಡಿಬೇಕು, ಆತುರಾತುರದಲ್ಲಿ ಮಾಡೋದಕ್ಕೆ ಬರಲ್ಲ. ನಾಳೆ ಮೋದಿ ಸಂಪುಟ ಸೇರುವ ಸಂಭಾವ್ಯ ನಾಯಕರು ಯಾರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ, ಒಂದು ಕಡೆ ಇವರು ಸಮ್ಮಿಶ್ರ ಸರ್ಕಾರವಾಗಿ ಸರ್ಕಾರ ರಚನೆ ಮಾಡ್ತಾ ಇರೋದ್ರಿಂದ ಎಲ್ಲರೂ ಒಪ್ಪಿತವಾಗುವ ರೀತಿಯಲ್ಲಿ ಸಂಪುಟ ರಚನೆಯನ್ನು ಮಾಡಬೇಕಾಗುತ್ತೆ. ಹಲವು ಪಕ್ಷಗಳದ್ದು ಹಲವು ರೀತಿಯಲ್ಲಿ ಡಿಮಾಂಡ್ಸ್ ಇದೆ. ಆ ಎಲ್ಲ ಡಿಮಾಂಡ್ಸ್ಗಳನ್ನ ಪ್ರಧಾನಿ ಮೋದಿ ಅವರು ಫುಲ್ಫಿಲ್ ಮಾಡಬೇಕಾಗುತ್ತೆ. ಮಾಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. TDP ಅವರು ನಮಗಿಷ್ಟು ಬೇಕು, JD ಅವರು ನಮಗಿಷ್ಟು ಮಂತ್ರಿ ಸ್ಥಾನ ಬೇಕು, ಎಲ್ಲರೂ ಕೂಡ ಕೇಳ್ಕೊಂಡಿದ್ದಾರೆ. ಈ ರೀತಿ ಕೇಳ್ಕೊಂಡಿರಬೇಕಾದ್ರೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ಕನಿಷ್ಠ ಪಕ್ಷ ಒಂದು 40 ಜನ ಮಂತ್ರಿಗಿರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ, ಮಂತ್ರಿಗಿರಿಯನ್ನು ಪಡಿತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ನಿನ್ನೆ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಇದೆಲ್ಲವನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಒಂದು ಕಡೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ನಾನು ಸಂಪುಟವನ್ನು ವಿಸ್ತರಣೆ ಮಾಡ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಒಂದು ವೇಳೆ ಏನಾದರೂ ಪ್ರಧಾನಿ ಮೋದಿ ಜೊತೆಗೆ ಒಂದು 5-10 ಜನ ಏನಾದರೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಪ್ರತಿಪಕ್ಷಗಳ ಬಾಯಿಗೆ ಆಹಾರ ಆಗಬೇಕಾಗುತ್ತೆ. ಈ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಈ ಒಕ್ಕೂಟದಲ್ಲಿ ಇನ್ನೂ ಕೂಡ ಇವರಿಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕಾಗಿಲ್ಲ, ಅವ್ರು ಆ ಕಡೆ ಎಳಿತಾ ಇದ್ದಾರೆ, ಇವ್ರು ಈ ಕಡೆ ಎಳಿತಾ ಇದ್ದಾರೆ, ಮೋದಿಯವ್ರ ಕೈಲಿ ಸರ್ಕಾರ ಮಾಡೋಕ್ಕಾಗ್ತಾ ಇಲ್ಲ, ಹೀಗೆಲ್ಲ 108 ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಂದರೆ ಒಂದೇ ಹಂತದಲ್ಲಿ ಅಟ್ಲೀಸ್ಟ್ ಒಂದು 50% ಸಂಪುಟವನ್ನು ತುಂಬಿಕೊಳ್ತಾರಾ? ಈ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಆಯಾ ಪಕ್ಷದವರು ಇವರು ಕೊಡುವಂತಹ ಸ್ಥಾನಗಳಿಗೆ ಒಪ್ಪಿ ಆಯಿತು ಅಂತಂದ್ಬಿಟ್ರೆ ಎಲ್ಲ ಸುಸೂತ್ರವಾಗಿ ನಡೆದು ಹೋಗ್ಬಿಡುತ್ತೆ. ಬಟ್ ಅಂತಾರಾ? ಈಗ ನೋಡೋಣ ಯಾರ್ಯಾರಿಗೆ ಅವಕಾಶಗಳು ಸಿಗಬಹುದು ಅಂತಕ್ಕಂಥದ್ದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಮಿತ್ ಶಾ ಅವರು ಗೃಹ ಸಚಿವರಾಗಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಈಗ ಸಂಪುಟದಲ್ಲಿ ಸಹಜವಾಗಿ ಸ್ಥಾನ ಪಡಿತಾರೆ. ಮೋದಿಯವರ ಅತ್ಯಾಪ್ತರು, ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಜೊತೆಯಲ್ಲಿದ್ದಂತಹವರು ಅಮಿತ್ ಶಾ ಅವರು. ಸೊ ಈ ಸಾರ್ತಿನೂ ಅವರಿಗೆ ಗೃಹ ಖಾತೆನೇ ಸಿಗುತ್ತಾ, ಪ್ರಬಲ ಖಾತೆಗಳನ್ನ ಇಟ್ಕೋಬೇಕು ಅಂತ ಅವರು ಲೆಕ್ಕಾಚಾರ ಹಾಕಿದ್ದಾರೆ. ಉತ್ತರ ಪ್ರದೇಶದಿಂದ ರಾಜನಾಥ್ ಸಿಂಗ್ ಅವರಿಗೆ ಅವಕಾಶವನ್ನ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಲಾಸ್ಟ್ ಟೈಮ್ ಅವರು ರಕ್ಷಣಾ ಇಲಾಖೆಯ ಜವಾಬ್ದಾರಿನ ವಹಿಸಿದ್ರು. ಇನ್ಫ್ಯಾಕ್ಟ್ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಶಿಷ್ಯ ವಲಯದಲ್ಲಿ ಇದ್ದವರು ಅಂತ ಗುರುತಿಸಿಕೊಂಡಾಗ ರಾಜನಾಥ್ ಸಿಂಗ್ ಅವರ ಹೆಸರು ಯಾವಾಗಲೂ ಮುನ್ನೆಲೆಗೆ ಬರುತ್ತೆ. ಬಿಜೆಪಿಯಲ್ಲಿ ಅತ್ಯಂತ ಪ್ರಮುಖ ಖಾತೆಗಳನ್ನು ನಿಭಾಯಿಸಿದ್ದಾರೆ. ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರದ ನಾಗಪುರದಿಂದ ಗೆದ್ದಿರ್ತಕ್ಕಂಥವರು. ಕಳೆದ ಬಾರಿ ಹೆದ್ದಾರಿ ಸಚಿವರಾಗಿ ಅವರು ಕೆಲಸವನ್ನು ನಿರ್ವಹಿಸಿದರು ನಿತಿನ್ ಗಡ್ಕರಿ. ಮತ್ತು ಮಹಾರಾಷ್ಟ್ರ ಭಾಗದ ಪ್ರಬಲ ನಾಯಕ ಕೂಡ ಹೌದು. ಹಾಗಾಗಿ ನಿತಿನ್ ಗಡ್ಕರಿ ಸೀನಿಯರ್ ಮೋಸ್ಟ್ ಲೀಡರ್ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಮತ್ತೆ ಸಂಪುಟಕ್ಕೆ ತಗೊಳ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಸದ್ಯಕ್ಕೆ ನಾವು ಇಟ್ಕೊಳ್ಬಹುದು. ನಿತಿನ್ ಗಡ್ಕರಿ, ಇದು ನಾವು ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯವಾರು ಲೆಕ್ಕಾಚಾರ. ಇನ್ನು ನಮ್ಮ ಕರ್ನಾಟಕದ ರಾಜ್ಯಸಭೆ ಸದಸ್ಯರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಈ ಸಲನೂ ಅವಕಾಶ ಸಿಗುತ್ತೆ ಅಂತ. ಲಾಸ್ಟ್ ಟೈಮ್ ಅವರು ವಿತ್ತ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ರು. ವಿರೋಧ ಪಕ್ಷದಿಂದ ಭಾರೀ ಟೀಕೆಗೆ ಗುರಿಯಾಗಿದ್ದಂತಹ ಕೆಲವರ ಪೈಕಿ ನಿರ್ಮಲಾ ಸೀತಾರಾಮನ್ ಒಬ್ಬರು. ಸೊ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಅರಸಿ ಬರಬಹುದು. ಓಕೆ, ನಿರ್ಮಲಾ ಸೀತಾರಾಮನ್ ನಂತರ ಜೈಶಂಕರ್ ಅವರು ವಿದೇಶಾಂಗ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದವ್ರನ್ನ ಅವರ ಕಾರ್ಯಕ್ಷಮತೆಯನ್ನು ನೋಡಿ ಪ್ರಧಾನಿ ಮೋದಿಯವರು ಕಳೆದ ಬಾರಿ ಅವ್ರನ್ನ ಕರ್ಕೊಂಡು ಬಂದು ನೇರವಾಗಿ ವಿದೇಶಾಂಗ ಇಲಾಖೆಯ ಸಚಿವರನ್ನಾಗಿ ಮಾಡಿದ್ರು. ಮತ್ತು ಅವರು ಅದನ್ನು ಉಳಿಸ್ಕೊಂಡ್ರು, ಆ ನಂಬಿಕೆ ಕೂಡ. ಸೊ ಹಾಗಾಗಿ ಈ ಸರ್ತಿನೂ ಕೂಡ ಜೈಶಂಕರ್ ಅವರನ್ನು ಸಚಿವರನ್ನಾಗಿ ಮಾಡ್ತಾರಾ, ವಿದೇಶಾಂಗ ಇಲಾಖೆನೇ ಅವ್ರಿಗೂ ಕೂಡ ಕೊಡ್ತಾರಾ? ಇವರು ರಾಜ್ಯಸಭಾ ಮೆಂಬರ್, ಹಾಗಾಗಿ ಜೈಶಂಕರ್ ಅವರಿಗೆ ಈ ಸರ್ತಿ ಮಂತ್ರಿಗಿರಿ ಒಲಿಯುತ್ತಾ ಅನ್ನುವಂತಹ
ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಮುಂದಿನ ಹೆಸರು ಶಿವರಾಜ್ ಸಿಂಗ್ ಚೌಹಾಣ್. ಇವರು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ. ರಾಷ್ಟ್ರ ರಾಜಕಾರಣದಲ್ಲಿ ಹಿಂದೆ ಇದ್ದವರು ಈಗ ಮತ್ತೊಮ್ಮೆ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾರೆ. ಬಹಳಷ್ಟು ವರ್ಚಸ್ಸಿದೆ. ಇನ್ಫ್ಯಾಕ್ಟ್ ಅತ್ಯಂತ ಹೆಚ್ಚು ಲೀಡ್ನಲ್ಲಿ ಇಡೀ ದೇಶದಲ್ಲೇ ಗೆದ್ದವರ ಪೈಕಿ ಇವರು ಮುಂಚೂಣಿಯಲ್ಲಿದ್ದಾರೆ. ಸೊ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ಮೋದಿ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗೋ ಸಾಧ್ಯತೆ ದಟ್ಟವಾಗಿದೆ. ಕಳೆದ ಬಾರಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗಲೇ ಆ ಒಂದು ನಿರೀಕ್ಷೆ ಇತ್ತು. ನೋಡೋಣ. ಇನ್ನು ಪಿಯೂಷ್ ಗೋಯಲ್, ಮಹಾರಾಷ್ಟ್ರದವರು. ಪಿಯೂಷ್ ಗೋಯಲ್ ಅವರು ಒಳ್ಳೆಯ ಮಂತ್ರಿಗಳು ಅಂತ ಹೆಸರು ಪಡ್ಕೊಂಡವರು. ಯಾಕೆಂದರೆ ಅವರು ರೈಲ್ವೆ ಇಲಾಖೆಯಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡಿದರು. ಹಲವಾರು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದರು ಪಿಯೂಷ್ ಗೋಯಲ್. ಮತ್ತು ಸದನದಲ್ಲಿ ಪಕ್ಷವನ್ನು ಸಮರ್ಥವಾಗಿ ಸಮರ್ಥಿಸಿಕೊಳ್ಳುವಲ್ಲಿ ಇವರು ಸಿದ್ಧಹಸ್ತರು. ಹಾಗಾಗಿ ಪಿಯೂಷ್ ಗೋಯಲ್ ಅವ್ರನ್ನ ತರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಮತ್ತೊಬ್ಬ ಚಾಣಾಕ್ಷ ರಾಜಕಾರಣಿ ಬಿಜೆಪಿ ಪಾಳ್ಯದಲ್ಲಿರುವುದು ಅದು ಅಶ್ವಿನಿ ವೈಷ್ಣವ್. ಇವರ ಕಾರ್ಯಕ್ಷಮತೆಗೆ ಮೋದಿ ಸರ್ಕಾರಕ್ಕೆ ಬಂದಿರೋ ಗುಡ್ ವಿಲ್ನಲ್ಲಿ ಇವರ ಪಾತ್ರ ಕೂಡ ಬಹಳಷ್ಟು ದೊಡ್ಡದಿದೆ. ಲಾಸ್ಟ್ ಟೈಮ್ ಕೂಡ ಪ್ರಬಲ ಖಾತೆಗಳನ್ನು ನಿರ್ವಹಿಸಿದ್ರು. ಈ ಸಲ ಕೂಡ ಅಶ್ವಿನಿ ವೈಷ್ಣವ್ ಅವರಿಗೆ ಪ್ರಬಲ ಖಾತೆ ಸಿಗುವ ನಿರೀಕ್ಷೆ ಇದೆ. ಒಡಿಶಾವನ್ನು ಅವರು ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಹಾಗೂ ಪ್ರತಿಪಕ್ಷದವರು ಕೂಡ ಇವರ ಕಾರ್ಯವನ್ನು ಮೆಚ್ಚಿರುವಂತಹ ಅನೇಕ ಸಂದರ್ಭಗಳು ಇದಾವೆ. ಓಕೆ, ಅಶ್ವಿನಿ ವೈಷ್ಣವ್ ಆದ ನಂತರ ಸ್ಮೃತಿ ಇರಾನಿ ಹೆಸರು ಬರ್ತಾ ಇದೆ. ಇವರು ಸೋತಿದ್ದಾರೆ ಈ ಸರ್ತಿ ಚುನಾವಣೆಯಲ್ಲಿ ಅಮೇಠಿಯಿಂದ. ಕಳೆದ ಬಾರಿ ರಾಹುಲ್ ಗಾಂಧಿ ವಿರುದ್ಧ ಗೆದ್ದಿದ್ರು, ಅದಕ್ಕೆ ಹಿಂದೆ ರಾಹುಲ್ ಗಾಂಧಿ ವಿರುದ್ಧ ಸೋತಿದ್ರು. ಈಗ ಮತ್ತೆ ಸೋಲನ್ನು ಅನುಭವಿಸಿದ್ದಾರೆ ಶರ್ಮಾ ಅವರ ವಿರುದ್ಧ. ಹಾಗಾಗಿ ರಾಜ್ಯಸಭೆಗೆ ಆಯ್ಕೆ ಮಾಡಿಕೊಂಡು ಸ್ಮೃತಿ ಇರಾನಿಗೆ ಅವಕಾಶ ಕೊಡ್ತಾರ? ನನ್ನ ಪ್ರಕಾರ ಸ್ವಲ್ಪ ಸಾಧ್ಯತೆಗಳು ಕಡಿಮೆ. ಯಾಕೆಂದ್ರೆ ಈ ಸರ್ತಿ ಮಹಿಳಾ ಸಂಸದರು ಜಾಸ್ತಿ ಜನ ಎಲೆಕ್ಟ್ ಆಗಿದ್ದಾರೆ. ಅವ್ರಿಗೆ ಅವಕಾಶ ಕೊಡೋಣ ಅಂತ ಸ್ಕಿಪ್ ಮಾಡಬಹುದು. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಮಧ್ಯಪ್ರದೇಶದಿಂದ ಕೇಳ್ಬರ್ತಾ ಇರೋ ಹೆಸರು ಜ್ಯೋತಿರಾದಿತ್ಯ ಸಿಂಧ್ಯಾ. ಇವರು ಗುಣಾ ಕ್ಷೇತ್ರವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. 2020ರಿಂದ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು. ಬಹಳಷ್ಟು ಪ್ರಭಾವಿ ರಾಜಕಾರಣಿ ಕೂಡ ಹೌದು. ಮತ್ತೊಂದ್ಸಲ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಗೋ ಸಾಧ್ಯತೆ ದಟ್ಟವಾಗಿದೆ ಜ್ಯೋತಿರಾದಿತ್ಯ ಸಿಂಧ್ಯಾಗೆ ಸಂಬಂಧಪಟ್ಟಂತೆ. ಇನ್ನು ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಅರ್ಜುನ್ ಮುಂಡಾ, ಮಾಜಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಪಕ್ಷನಿಷ್ಠರು ಅಂತಕ್ಕಂಥದ್ದು ಬಹಳ ಇವರಿಗಿರ್ತಕ್ಕಂಥ ಹೆಸರು. ಮತ್ತೆ ಇವರು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಆ ಕೋಟಾದಲ್ಲಿ ಅರ್ಜುನ್ ಮುಂಡಾ ಅವರನ್ನ ಮತ್ತೆ ಮಂತ್ರಿಗಿರಿಗೆ ಆಯ್ಕೆ ಮಾಡಬಹುದು. ಬಟ್ ಈ ಸಲ ಸೋತಿದ್ದಾರೆ ಅವರು. ಮೋಸ್ಟ್ಲಿ ಅದೇ ರಾಜ್ಯಸಭೆಗೆ ಏನಾದರೂ ಆಯ್ಕೆ ಮಾಡಿ ಇದು ಮಾಡ್ತಾರ ಅಂತ ನೋಡ್ಬೇಕು. ಓಕೆ, ನೆಕ್ಸ್ಟ್ ನೋಡ್ಬೇಕಾದ್ರೆ ನಾವು ರಾಜ್ಯಸಭೆಯ ಮತ್ತೊಬ್ಬ ಮೆಂಬರ್ ಹರ್ದೀಪ್ ಸಿಂಗ್ ಪುರಿ. ಇವರು ಕೂಡ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಕಾರ್ಯಕ್ಷಮತೆಗೆ ಮೆಚ್ಚಿ ಹರ್ದೀಪ್ ಸಿಂಗ್ ಪುರಿ ಅವರಿಗೂ ಕೂಡ ಅವಕಾಶವನ್ನ ಹಿಂದೆ ಮಾಡಿಕೊಡ್ಲಾಗಿತ್ತು. ಈ ಸಲ ಕೂಡ ಮಾಡಿಕೊಡ್ತಾರ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತದೆ. ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದೆ. ಇನ್ನು ಅನುರಾಗ್ ಠಾಕೂರ್ ಹಿಮಾಚಲ ಪ್ರದೇಶದಿಂದ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್, ಜೊತೆಗೆ ಬಿಜೆಪಿಯ ಭವಿಷ್ಯದ ನಾಯಕರುಗಳ ಪಟ್ಟಿಯಲ್ಲಿ ಇವ್ರ ಹೆಸರು ಕೂಡ ಇದೆ, ಅನುರಾಗ್ ಠಾಕೂರ್. ಹಾಗಾಗಿ ಅನುರಾಗ್ ಠಾಕೂರ್ ಅವರಿಗೆ 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದಂತಹ ಅನುಭವ ಇದೆ. ಸ್ಟೇಟ್ ಖಾತೆಯನ್ನು ಕೂಡ ನಿರ್ವಹಿಸಿದ್ರು. ನೋಡೋಣ. ಅದಾದ ನಂತರ ರಾಜ್ಯಸಭೆಯ ಮತ್ತೊಬ್ಬ ಮೆಂಬರ್ ಹೆಸರು ಚಾಲ್ತಿಯಲ್ಲಿದೆ. ಇವ್ರ ಹೆಸರು ಪರಶೋತ್ತಮ್ ರೂಪಾಲ. ಸೊ ಇವ್ರಿಗೂ ಕೂಡ ಅವಕಾಶ ಕೊಡಬಹುದು. ಬಿಕಾಸ್ ಇವರು ರೆಪ್ರೆಸೆಂಟ್ ಮಾಡುವಂತಹ ಪ್ರಾದೇಶಿಕ ಹಾಗೂ ಜಾತಿಯ ಸಮಾನತೆ ಹಾಗೂ ಅಲ್ಲಿ ನ್ಯಾಯವನ್ನು ಒದಗಿಸಬೇಕಾಗಿರೋದ್ರಿಂದ ಪರಶೋತ್ತಮ್ ರೂಪಾಲ ಅವರಿಗೂ ಕೂಡ ಅವಕಾಶವನ್ನು ಕೊಡೋ ಸಾಧ್ಯತೆ ಇದೆ. ಓಕೆ, ಇನ್ನು ಕರ್ನಾಟಕದಿಂದ ಪ್ರಹ್ಲಾದ್ ಜೋಶಿ, ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾಗಿದ್ದಂಥವರು, ಸೀನಿಯರ್ ಮೋಸ್ಟ್ ಲೀಡರ್. ಈ ಬಾರಿ ಮತ್ತೆ ಗೆದ್ದಿದ್ದಾರೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರನ್ನು, ಆಮೇಲೆ ಮೋದಿ ಅವರ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ. ಸೊ ಇವರಿಗೆ ಕರ್ನಾಟಕದಿಂದ ಅವಕಾಶ ಸಿಗ್ಬೋದು. ಮತ್ತೊಬ್ರು ಹಿಂದೆ ಕೃಷಿ ಸಚಿವರಾಗಿದ್ರು ನರೇಂದ್ರ ಸಿಂಗ್ ತೋಮರ್, ಮಧ್ಯಪ್ರದೇಶದಿಂದ ಬರ್ತಾರೆ. ಸೊ ನರೇಂದ್ರ ಸಿಂಗ್ ತೋಮರ್ ಅವರಿಗೂ ಕೂಡ ಮತ್ತೊಮ್ಮೆ ಅವಕಾಶಗಳು ಒದಗಿ ಬರೋ ಸಾಧ್ಯತೆ ಇದೆ. ಬಿಕಾಸ್ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಪಾರ ಜ್ಞಾನ ಇವರಿಗಿತ್ತು, ಅದರ ಲಾಭ ನಮಗಾಗಿತ್ತು ಅಂತ ಹಲವು ವಿರೋಧಗಳ ಮಧ್ಯೆ ಕೂಡ ಕೇಂದ್ರ ಸರ್ಕಾರ ಹೇಳ್ಕೊಂಡಿತ್ತು. ಸೊ ಅವಕಾಶ ಸಿಗ್ಬೋದು. ಇನ್ನು ಗಿರಿರಾಜ್ ಸಿಂಗ್ ಬಿಹಾರದಿಂದ ಬಹುತೇಕ ಇವರಿಗೆ ಅವಕಾಶ ಸಿಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಅವರು 2 ಪಕ್ಷಗಳನ್ನು ಬಿಹಾರದಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ 3 ಪಕ್ಷಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅದರಲ್ಲಿ BJP ಕೋಟಾದಿಂದ ಗಿರಿರಾಜ್ ಸಿಂಗ್ ಅವರು ಫ್ರಂಟ್ ಲೈನ್ನಲ್ಲಿರ್ತಕ್ಕಂಥ ಲೀಡರ್. ಮತ್ತೊಬ್ರು ಬಹಳ ಪ್ರಮುಖ ನಾಯಕಿಯ ಪುತ್ರಿ ದೆಹಲಿಯಿಂದ ಬಾನ್ಸುರಿ ಸ್ವರಾಜ್ ಅವರಿಗೆ ಅವಕಾಶವನ್ನ ಮಾಡಿಕೊಡೋ ಸಾಧ್ಯತೆ ಇದೆ. ಸುಷ್ಮಾ ಸ್ವರಾಜ್ ಅವರ ಪುತ್ರಿಗೆ ಅವಕಾಶಗಳು ಒದಗಿ ಬರಬಹುದು. ಓಕೆ, ಇನ್ನು ಜಲಶಕ್ತಿ ಸಚಿವರಾಗಿ ಕೆಲಸ ಮಾಡಿದಂತಹವರು ಗಜೇಂದ್ರ ಸಿಂಗ್ ಶೆಖಾವತ್, ರಾಜಸ್ಥಾನದಿಂದ ಅವಕಾಶ ಸಿಗಬಹುದು ಅಂತ ನಿರೀಕ್ಷೆ ಇದೆ. ಮತ್ತೊಬ್ಬರು ರಾಜಸ್ಥಾನದವರೇ ಆಗಿರುವಂತಹ ಭೂಪೇಂದ್ರ ಯಾದವ್ ಅವರಿಗೂ ಕೂಡ ಅವಕಾಶಗಳು ಒದಗಿ ಬರಬಹುದು ಅನ್ನೋ ಸಾಧ್ಯತೆ ಬಗ್ಗೆ ಬಿಜೆಪಿಯ ಪ್ರಮುಖ ನಾಯಕರು ಹೇಳ್ತಾ ಇದ್ದಾರೆ. ಇನ್ನೊಂದು 5 ತಿಂಗಳಲ್ಲಿ ಮತ್ತೆ ಕೆಲವು ರಾಜ್ಯಗಳ ಚುನಾವಣೆ ಇದೆ. ಅದನ್ನ ನೋಡಿಕೊಂಡು ಕೂಡ ಲೆಕ್ಕಾಚಾರ ಹಾಕ್ತಾರೆ. ಇನ್ನು ಮೈತ್ರಿ ಪಕ್ಷದ ನಾಯಕರು ಯಾರ್ಯಾರಾಗಬಹುದು ಅಂದರೆ ಸಹಜವಾಗಿ ಬಿಹಾರದ LJP ಪಕ್ಷದ ಮುಖಂಡ, ಯುವ ಮುಖಂಡ ಚಿರಾಗ್ ಪಾಸ್ವಾನ್ ಅವರು ಬಲವಾಗಿ NDA ಪರವಾಗಿ ನಿಂತಂಥವ್ರು. 5 ಸೀಟ್ ಗೆದ್ದಿದ್ದಾರೆ. ಸೊ ಆಲ್ಮೋಸ್ಟ್ ಮೇಜರ್ ಪೋರ್ಟ್ಫೋಲಿಯೋ ಸಿಗೋ ನಿರೀಕ್ಷೆ ಇದೆ. ಇನ್ನೊಬ್ರು JDU ನಾಯಕ ಲಾಲನ್ ಸಿಂಗ್ ಅವರಿಗೂ ಕೂಡ ಮೇಜರ್ ಪೋರ್ಟ್ಫೋಲಿಯೋ ಸಿಗುವಂತಹ ಸಾಧ್ಯತೆ ಇದೆ. ಯಾರ್ಯಾರಿಗೆ ಅವಕಾಶ ಸಿಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಇನ್ನು ಕರ್ನಾಟಕದಿಂದ JDSನಿಂದ ಗೆದ್ದಿರ್ತಕ್ಕಂಥವರು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ. ಇಬ್ಬರು ಗೆದ್ದಿದ್ರು ಕೂಡ 1 ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ.
ಅನುಪ್ರಿಯಾ ಪಟೇಲ್ ಅಪ್ನಾ ದಳದಿಂದ ಉತ್ತರ ಪ್ರದೇಶವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅಪ್ನಾ ದಳ್ 2014ರಿಂದ ಬಿಜೆಪಿಯ ಜೊತೆಗೆ ಹೆಜ್ಜೆ ಹಾಕ್ತಾ ಇರುವಂತಹ ಪ್ರಾದೇಶಿಕ ಪಾರ್ಟಿ. ಸೊ ಮನ್ನಣೆ ಕೊಡೋ ನಿಟ್ಟಿನಲ್ಲಿ ಅನುಪ್ರಿಯಾ ಪಟೇಲ್ ಅವರಿಗೆ ಅವಕಾಶಗಳು ಒದಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಜಿತನ್ ರಾಮ್ ಮಾಂಝಿ ಬಿಹಾರದಿಂದ HAM ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು, ಮತ್ತೆ ಜಿತನ್ ರಾಮ್ ಮಾಂಝಿ ಮಾಜಿ ಮುಖ್ಯಮಂತ್ರಿ ಕೂಡ ಹೌದು. ಬಿಹಾರದಲ್ಲಿ ಅಲ್ಪಾವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಸೊ ಇವರ ಸೀನಿಯಾರಿಟಿಯನ್ನು ಕನ್ಸಿಡರ್ ಮಾಡಿ ಇವ್ರಿಗೂ ಕೂಡ ಮಂತ್ರಿಗಿರಿ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇದಿಷ್ಟು ಕೂಡ ಸಾಧ್ಯತೆಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೀತಾ ಹೋಗೋಣ. ನನ್ನ ಕೊಲೀಗ್ ಶಬೀರ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಶಬೀರ್, ಈಗ ನಾಳೆ ಮೋದಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಸುಮಾರು ಎಷ್ಟು ಜನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಮತ್ತು ಏನು ಮಾನದಂಡ, ಈಗಾಗಲೇ ಫೈನಲ್ ಆಗಿದೆಯಾ ಹೇಗೆ ಅಂತ? ಇನ್ನು ಕೂಡ ಯಾವುದು ಅಂತಿಮ ಆಗಿಲ್ಲ ಅರವಿಂದ್. ಇನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ವರ್ಕೌಟ್ ಅನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಒಟ್ಟು 29 ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಗಳು, 3 MOS ಇಂಡಿಪೆಂಡೆಂಟ್ ಮತ್ತೆ 47 MOS ಖಾತೆಗಳು ಇರುವಂತದ್ದು. ಈ ಪೈಕಿ ಎಷ್ಟು ಖಾತೆಗಳನ್ನು ಭರ್ತಿ ಮಾಡ್ತಾರೆ ಅನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇರುವಂತದ್ದು. ಆಗ್ಲೇ ನೀವು ಒಂದು ಮಾತು ಕರೆಕ್ಟಾಗಿ ಹೇಳ್ತಾ ಇದ್ರಿ, ಇಡೀ ಸಂಪುಟವನ್ನ ಭರ್ತಿ ಮಾಡಬೇಕಾದಂಥ ಅನಿವಾರ್ಯತೆ ಈಗ ನರೇಂದ್ರ ಮೋದಿ ಅವರ ಮುಂದಿದೆ. ಒಂದು ವೇಳೆ ಅರ್ಧ ಸಂಪುಟವನ್ನ ಅಥವಾ ಕೆಲವೊಂದಿಷ್ಟು ನಾಯಕರನ್ನ, ಸೀಮಿತ ನಾಯಕರನ್ನ ಏನಾದರೂ ಆಯ್ಕೆ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವಕ್ಕೆ ಅಥವಾ ಅವರ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂದರೆ ಈ ಹಿಂದೆ 2 ಬಾರಿ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕ ಕ್ಯಾಬಿನೆಟ್ ಅನ್ನ ಮಾಡಿ ಮುಗಿಸಿದ್ರು. ಈ ಬಾರಿ ಆ ಥರ ಆಗದೇ ಇದ್ರೆ ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಟೀಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಯಾವ ರೀತಿಯಾಗಿ ಈ ಬಾರಿ ಸಚಿವ ಸಂಪುಟ ರಚನೆ ಮಾಡ್ತಾರೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಭೆಗಳು ಕೂಡ ನಡೀತಾ ಇದ್ದಾವೆ. ನಿನ್ನೆ JP ನಡ್ಡಾ ಅವರ ನಿವಾಸದಲ್ಲಿ ಬಿಜೆಪಿ ನಾಯಕರು ಸಭೆ ನಡೆಸಿದ್ರು. ಇದ್ರ ಜೊತೆಗೆ NDA ಒಕ್ಕೂಟದ ನಾಯಕರ ಜೊತೆಗಳು ಕೂಡ ಸಭೆಯನ್ನು ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಎಷ್ಟು ಖಾತೆಗಳನ್ನ ಕೊಡಬೇಕು ಅನ್ನುವಂಥದ್ದು ಫೈನಲ್ ಆದ್ರೆ ಆಯಾ ಪಕ್ಷಗಳಿಗೆ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಜವಾಬ್ದಾರಿನ ಬಿಟ್ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇದ್ರ ಜೊತೆಗೆ 4+1 ಫಾರ್ಮುಲಾದ ಅಡಿಯಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಬಹುತೇಕ ಒಂದು ಹಂತದಲ್ಲಿ ಚರ್ಚೆಗಳು ನಡೀತಾ ಇರುವಂಥದ್ದು. ಬಹುತೇಕ ಬಿಜೆಪಿಯಲ್ಲಿರುವಂತಹ ಹೆಸರುಗಳು ಅಂತಿಮ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಪ್ರಾದೇಶಿಕ ಪಕ್ಷಗಳು ಅಂದರೆ NDA ಮೈತ್ರಿಕೂಟದಲ್ಲಿರುವಂಥ ಪಕ್ಷಗಳ ನಾಯಕರು ಯಾರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಖಚಿತ ಆಗಬೇಕಾಗಿರುವಂಥದ್ದು. ಮತ್ತೆ ನಾಳೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಎಷ್ಟು ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಕುತೂಹಲವೂ ಕೂಡ ಇದೆ. ಇನ್ನು ಯಾವುದೇ ಮಾಹಿತಿಯನ್ನು ಬಹಿರಂಗಗೊಳಿಸಿಲ್ಲ. ಈಗ ಮೂಲಗಳು ಹೇಳ್ತಿರುವಂಥ ಪ್ರಕಾರ ನಾವೊಂದಿಷ್ಟು ಹೆಸರುಗಳನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡಿದ್ವಿ. ಬಹುತೇಕ ಈ ಹೆಸರುಗಳು ಅಂತಿಮ ಆಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಇಲ್ಲೊಂದು ಪ್ರಮುಖವಾಗಿ ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ ಈ NDA ಒಕ್ಕೂಟದ ಅಂಗಪಕ್ಷಗಳೇನಿದಾವೆ ಅವುಗಳಲ್ಲಿ ಪ್ರಮುಖ ನಾಯಕರಿಗಷ್ಟೇ ಈಗ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೋದು. ಮುಂದಿನ ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಉಳಿದ ನಾಯಕರಿಗೆ ಅವಕಾಶ ಮಾಡಿಕೊಡ್ಬೋದು ಅನ್ನುವಂತ ಕೆಲವು ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಈಗ ಇರ್ತಕ್ಕಂಥ ಕುತೂಹಲ, ಕಳೆದ 2 ಬಾರಿನೂ ಕೂಡ ಮೋದಿ ಅವರು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಂತಕ್ಕಂಥದ್ದನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ಬಿಟ್ಟಿದ್ರು. ಬಟ್ ಈ ಸಾರ್ತಿ ಹಾಗಾಗುತ್ತಾ? ಅಕಸ್ಮಾತ್ ಏನಾದರೂ ನಿಮಗೆ ಇಷ್ಟಿಷ್ಟು ಕೊಡ್ತೀವಪ್ಪ ಅಂತ ಹೇಳಿಬಿಟ್ಟು ಆಯಾ ಪಕ್ಷಗಳನ್ನ ಒಪ್ಪಿಸಿ ಯಾರ್ಯಾರು ಬೇಕು ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರೆ ಅದನ್ನು ಆ ಪಕ್ಷದವ್ರು ಮಾಡ್ಕೋಬಹುದು. ಅಷ್ಟು ಸುಲಭವಾಗಿ ಆಗುತ್ತಾ, ಹಗ್ಗ ಜಗ್ಗಾಟ ನಡೆಯುತ್ತಾ ಗೊತ್ತಿಲ್ಲ. ಆದರೆ ಕುತೂಹಲ ಇರತಕ್ಕಂಥದ್ದು ನಮ್ಮ ರಾಜ್ಯದಿಂದ ಯಾರು ಮಂತ್ರಿ ಆಗಬಹುದು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗೇ ಇದೆ. JDSನಿಂದ ಕುಮಾರಸ್ವಾಮಿ ಅಂತ ಅಂದುಕೊಂಡ್ರೂ ಕೂಡ BJPಯಿಂದ ತುಂಬ ಸೀನಿಯರ್ ಮೋಸ್ಟ್ ಲೀಡರ್ಗಳು ಗೆದ್ದಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಗೆದ್ದಿದ್ದಾರೆ. ಬಸವರಾಜ ಬೊಮ್ಮಾಯಿ ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ರಮೇಶ್ ಜಿಗಜಿಣಗಿ ಅವರಿದ್ದಾರೆ. ಹೀಗೆ ಹಲವಾರು ನಾಯಕರು ಸೀನಿಯರ್ ಲೀಡರ್ಗಳು ಇರೋದ್ರಿಂದ ಅವರಲ್ಲಿ ಯಾರಿಗೆ ಅವಕಾಶ ಸಿಗಬಹುದು, ಮತ್ತು ಇಲ್ಲಿ ಕೊಡಬೇಕಾದ್ರೆ ಜಾತೀಯತೆ, ಪ್ರದೇಶವಾರು ಎಲ್ಲವನ್ನ ಕೂಡ ನೋಡಿ ಕೊಡಬೇಕಾಗುತ್ತೆ. ಕಣ್ಮುಚ್ಕೊಂಡು ಆ ಥರ ಮಂತ್ರಿಗಿರಿ ಮಾಡೋಕ್ಕಾಗಲ್ಲ. ಯಾರು ಕೊಡ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆ.